ಫಸ್ಟ್ ಬೇಕಾಗಿರೋದು ಸಣ್ಣ ಉದ್ಯಮಿಗೆ ಬ್ರ್ಯಾಂಡಿಂಗಿಗಿಂತ ಮುಖ್ಯವಾಗಿ ವ್ಯಾಪಾರ. ಓಕೆ ಬ್ರ್ಯಾಂಡಿಂಗಿಗೆ ಅವ್ರು ಖರ್ಚು ಮಾಡೋಕ್ಕಾಗಲ್ಲ. ಓಕೆ ಬ್ರ್ಯಾಂಡಿಂಗಿಗೆ ಯಾವ ಹಂತದಲ್ಲಿ ಖರ್ಚು ಮಾಡಬೇಕು? ಯಾವ ಹಂತದಲ್ಲಿ ಖರ್ಚು ಮಾಡ್ಬೋದು ಅಂದರೆ ನಿಮ್ಗೆ ನಾನು ಬ್ರ್ಯಾಂಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಒಂದು 100 ಕೋಟಿನಾರು ಸಂಸ್ಥೆ ಆಗಿರಬೇಕು. ನೀವು ಅದಕ್ಕಿಂತ ಮುಂಚೆ ಬ್ರ್ಯಾಂಡಿಂಗಿಗೆ ಖರ್ಚು ಮಾಡೋಕ್ಕಲ್ಲ. ಅದಕ್ಕಿಂತ ಮುಂಚೆ ಯಾವುದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳ್ತೀನಿ. ಓಕೆ ಅದಕ್ಕಿಂತ ಮುಂಚೆ ನಮ್ಮ ಲೀಡ್ ಜನ್ರೇಷನ್ ಅಂತೀವಿ. ಲೀಡ್ ಜನ್ರೇಷನ್ ಅಂದರೆ ಗ್ರಾಹಕರು ಬೇಕು ನಮಗೆ. ಓಕೆ ಈಗ ನಾನೊಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಖರ್ಚು ಮಾಡಿದೆ, ಒಂದು ಇನ್ಸ್ಟಾ ರೀಲ್ ಮಾಡಿದೆ, ಒಂದು ಯೂಟ್ಯೂಬ್ ಮಾಡಿದ್ರೆ ನನಗೆ ಅದರಿಂದ ಎಂಕ್ವೈರೀಸ್ ಬಂತ. ಓಕೆ ಇವತ್ತಿನ ದಿನ ಎಂಕ್ವೈರೀಸ್ ಬರುವಂತಹ ಟೂಲ್ಗಳು ಆ ಪ್ಲ್ಯಾಟ್ಫಾರ್ಮಲ್ಲಿ ಇದೆ. ನಾನು ಎಂಕ್ವೈರಿ ಜನ್ರೇಟ್ ಮಾಡ್ಬೋದು. ಇವಾಗ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಬೇಕರಿ ಉದ್ಯಮಿ, ನಾನು ಹೊಸದಾದಂಥ ನನ್ನ ಬೇಕರಿ ಪ್ರಾಡಕ್ಟ್ನ ಟ್ರಯಲ್ಸ್ನ ಮಾಡ್ತಾಯಿದ್ದೀನಿ. ಓಕೆ ಈ ಟ್ರಯಲ್ಸ್ಗೆ ಯಾರ್ಯಾರು ಆಸಕ್ತರಿದ್ದೀರಾ ಅವರೆಲ್ಲರೂ ಅಲ್ಲಿ ಎಸ್ ಅಂತ ಹೇಳಿ ನಾನು ನಿಮಗೆ ನಮ್ಮ ಅಡ್ರೆಸ್ ಕಳಿಸ್ತೀನಿ. ಓಕೆ ಸೊ ನೀವು ಮಾಡಿದ್ರೆ ಒಂದು 1000 ಜನ ರೆಸ್ಪಾಂಡ್ ಮಾಡ್ತಾರೆ. 1000 ಜನಕ್ಕೆ ಎಸ್ ಅಂತ ನೀವು ಕಳಿಸಿದ್ರೆ ಅವ್ರಿಗೆ ಅಷ್ಟು ಜನಕ್ಕೂ ಅಡ್ರೆಸ್ ಕಳಿಸ್ತೀರಾ. 1000 ಜನನೂ ಬರಲ್ಲ, 50 ಜನ ಬರಲಿ, 30 ಜನ ಬರಲಿ, ಅವ್ರೇನು ಮಾಡ್ತಾರೆ, ನಿಮ್ಮ ಬೇಕರಿಗೆ ಬರ್ತಾರೆ, ನಿಮ್ಮ ಬೇಕರಿ ನೋಡ್ತಾರೆ, ನಿಮ್ಮ ಟ್ರಯಲ್ಸಲ್ಲಿ ಭಾಗವಹಿಸ್ತಾರೆ, ನಿಮ್ಮ ವಸ್ತು ತೊಗೋತಾರೆ. ಹೊಸ ಗ್ರಾಹಕರನ್ನ ನೀವು ಅಂಗಡಿಗೆ ತೊಗೊಂಡು ಬಂದ್ರ